ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಮಹಿಳೆಯರು ಈ ಮುದ್ರೆಯನ್ನ ಅಭ್ಯಾಸ ಮಾಡಲೇಬೇಕು. ಇದರಿಂದ ಅವರ ದೇಹದಲ್ಲಿ, ನಮ್ಮ ದೇಹದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ. ಅದರಲ್ಲೂ ಮಹಿಳೆಯರಿಗೆ ಪೀರಿಯಡ್ಸ್ ಟೈಮಲ್ಲಿ ಅನೇಕ ಸಮಸ್ಯೆಗಳು ಇರುತ್ತೆ. ಅದು ನಿವಾರಣೆ ಆಗೋದಕ್ಕೆ, ಸ್ಟ್ರೆಸ್ ನಿವಾರಣೆ ಆಗೋದಕ್ಕೆ, ಜೊತೆಗೆ ರಾತ್ರಿ ಕಣ್ತುಂಬ ನಿದ್ರೆ ಬರೋದಕ್ಕೆ ಈ ಮುದ್ರೆ ನಿಮಗೆ ಸಹಾಯ ಮಾಡುತ್ತೆ. ಯಾವ ಮುದ್ರೆ? ಶಕ್ತಿ ಮುದ್ರೆ. ಹೌದು, ಹೆಸರಲ್ಲೇ ಶಕ್ತಿ ಇದೆ ಅಲ್ವಾ? ಮಹಿಳೆಯರಿಗೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ. ಜೊತೆಗೆ ನಮ್ಮಲ್ಲಿ ಒಂದು ಸ್ತ್ರೀ ಶಕ್ತಿ ಅಂತ ಇರುತ್ತೆ, ಅದನ್ನ ಜಾಸ್ತಿ ಮಾಡೋದಕ್ಕೆ ಈ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ. ನಿಮ್ಗೆ ಪೀರಿಯಡ್ಸ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿ, ಅಂತವರು ಶಕ್ತಿ ಮುದ್ರೆ, ಯೋನಿ ಮುದ್ರೆ ಇದೆಲ್ಲವನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಮಸ್ಯೆಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ತುಂಬಾ ಜನ ನಿದ್ರಾಹೀನತೆ ಅಂತ ಹೇಳ್ತಿರ್ತಾರೆ, ಅಂತವರು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಇದನ್ನ ಪ್ರಾಕ್ಟೀಸ್ ಮಾಡಿ ಮಲಗಿದ್ರೆ ಕಣ್ ತುಂಬಾ ನಿದ್ರೆ ಬರುತ್ತೆ. ಜೊತೆಗೆ ನಮ್ಮ ಒಂದು ದೇಹಕ್ಕೆ ಶಕ್ತಿ ಬೇಕು ಅಂತಂದ್ರೂ ಕೂಡ ಈ ಮುದ್ರೆಯನ್ನ ಅಟ್ಲೀಸ್ಟ್ ದಿನಕ್ಕೊಂದು 15 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ದೇಹದಲ್ಲಿ ಒಂದು ಒಳ್ಳೆ ಎನರ್ಜಿ ಬರುತ್ತೆ. ಸ್ನೇಹಿತರೆ, ಹೇಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದು? ಆರಾಮಾಗಿ ಈ ರೀತಿ ಸುಖಾಸನ, ವಜ್ರಾಸನ, ಪದ್ಮಾಸನ ಅಥವಾ ಸೋಫಾ ಮೇಲೆ, ಚೇರ್ ಮೇಲೆ ಕುತ್ಕೊಂಡು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ, ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ, ನಿಮ್ಮ ಹೆಬ್ಬೆರಳನ್ನ ಈ ರೀತಿ ಮಡಿಸ್ಕೊಳ್ಳಿ, ನಂತರ ಈ ಎರಡು ಬೆರಳುಗಳನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ನಂತರ ಉಂಗುರದ ಬೆರಳು ಮತ್ತೆ ಕಿರು ಬೆರಳನ್ನ ಈ ರೀತಿ ಜಾಯಿನ್ ಮಾಡಿ. ನೋಡಿ, ಹೀಗೆ ಈ ರೀತಿ ಇಟ್ಕೊಂಡು ನೀವು ಡೀಪ್ ಬ್ರೀದಿಂಗ್ ಮಾಡ್ತಾ ಅಥವಾ ಟಿವಿ ನೋಡ್ತಾ ಅಥವಾ ಹಾಗೆ ಸುಮ್ಮನೆ ಕುತ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ಧ್ಯಾನ ಮಾಡ್ತಾ ಅಥವಾ ಪ್ರಾಣಾಯಾಮ ಮಾಡ್ತಾ ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ನೋಡಿ, ಹೀಗೆ ಮಾಡೋದು. ಈ ಒಂದು ಶಕ್ತಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ. ಜೊತೆಗೆ ಪೀರಿಯಡ್ಸ್ ಟೈಮಲ್ಲಿ ನಿಮ್ಗೆ ಏನಾದರೂ ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ, ಹೊಟ್ಟೆ ನೋವು ಬರ್ತಾ ಇದ್ರೆ, ಸುಸ್ತಾಗ್ತಾ ಇದ್ರೆ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇದ್ರೆ ಅದಕ್ಕೂ ಕೂಡ ಈ ಮುದ್ರೆ ತುಂಬಾ ಸಹಾಯ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ, ನಿದ್ರಾಹೀನತೆಯನ್ನ ಕೂಡ ನಿವಾರಣೆ ಮಾಡುತ್ತೆ. ಮಹಿಳೆಯರು, ಪುರುಷರು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಆದ್ರೆ ಮಹಿಳೆಯರಿಗೆ ಈ ಒಂದು ಮುದ್ರೆಯ ಒಂದು ಅವಶ್ಯಕತೆ ತುಂಬಾನೇ ಇರುತ್ತೆ. ಯಾಕೆ ಅಂದ್ರೆ ಮಹಿಳೆಯರಿಗೆ ತುಂಬಾನೇ ವಿಟಮಿನ್ಸ್ ಗಳ ಕೊರತೆ ಇರುತ್ತೆ, ದೇಹದಲ್ಲಿ ಶಕ್ತಿ ಇರೋದಿಲ್ಲ, ನಿಶಕ್ತಿ ಇರುತ್ತೆ, ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಮೆನೋಪಾಸ್ ಟೈಮಲ್ಲಿ ಕೂಡ ಪ್ರಾಬ್ಲಮ್ ಇರುತ್ತೆ. ಅಂಥವ್ರು ಈ ಮುದ್ರೆಯನ್ನ ಮಿಸ್ ಮಾಡದೆ ದಿನಕ್ಕೂ ಅಟ್ಲೀಸ್ಟ್ ಒಂದು 15 ನಿಮಿಷ ಪ್ರಾಕ್ಟೀಸ್ ಮಾಡಿ ಈ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಪ್ರಾಣಾಯಾಮ ಮಾಡ್ತಾ ಅಥವಾ ಧ್ಯಾನ ಮಾಡ್ತಾ ಮಾಡಿದ್ರೆ 100% ರಿಸಲ್ಟ್ ಸಿಗುತ್ತೆ. ಈ ಒಂದು ಶಕ್ತಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಜಸ್ಟ್ ಒಂದು 5 ನಿಮಿಷನಾದ್ರೂ ಈ ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಶಕ್ತಿ ಮುದ್ರೆಯಿಂದ, ಪ್ರಾಣ ಮುದ್ರೆಯಿಂದ ಸಿಗಬಹುದಾದಂತಹ 100% ಸಂಪೂರ್ಣ ಲಾಭ ನಿಮ್ಮ ದೇಹಕ್ಕೆ ಸಿಗುತ್ತೆ. ಶಕ್ತಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಮಹಿಳೆಯರ ಮಾನಸಿಕ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಏನ್ ಸ್ಟ್ರೆಸ್ ಇರುತ್ತೆ, ಒತ್ತಡಗಳು ಏನಿರುತ್ತೆ ಅವ್ರಿಗೆ, ಅದು ನಿವಾರಣೆ ಆಗೋದಕ್ಕೂ ಈ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಟ್ರೈ ಮಾಡಿ, ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಈ ರೀತಿಯ ಸಾಕಷ್ಟು ಮುದ್ರೆಗಳ ಬಗ್ಗೆ ಆಗ್ಲೇ ನಾನು ವಿಡಿಯೋವನ್ನ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ನೋಡಿ. ಮತ್ತೆ ಅನಿಸಿಕೆ, ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.